ನಮಸ್ಕಾರ ವೀಕ್ಷಕರೇ, ನಾನು ಶೈಲಜಾ. ಇಂದಿನ ರೆಸಿಪಿಯಲ್ಲಿ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. 2 ಗ್ಲಾಸು ಸೂಜಿ ರವೆ, 1 ಕಪ್ಪು ಗೋಧಿ ಹಿಟ್ಟು. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮುಳುಗುವಷ್ಟು ನೀರು ಹಾಕಿ ಒಂದು 15 ನಿಮಿಷ ನೆನೆಯಲಿಕ್ಕಿಟ್ಟು ಹಾಗೆ ಮುಚ್ಚಿಟ್ಟು ಬಿಡಿ. ರವೆ ರೊಟ್ಟಿಗೆ ಬೇಕಾದಂಥ ಸಾಮಗ್ರಿಗಳು: ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, 2 ನೀರುಳ್ಳಿ, ಕರಿಬೇವು, 2 ಹಸಿಮೆಣಸು ಮತ್ತು 1 ಇಂಚಿನಷ್ಟು ಉದ್ದ ಶುಂಠಿ. ನಾನಿಲ್ಲಿ ಶುಂಠಿಯನ್ನು ಸಣ್ಣ ಸಣ್ಣ ತುಂಡು ಮಾಡಿ ಜಜ್ಜಿ ಹಾಕ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಇನ್ನೂ ಒಳ್ಳೆ ಪರಿಮಳ ಬರ್ತದೆ. ಹಾಗೆ ನಿಮಗೆ ಖಾರ ಬೇಕಂದರೆ ಮೆಣಸನ್ನು ಕೂಡ ಜಜ್ಜಿ ಹಾಕ್ಬೋದು. ಹಾಗೆ ನಾನಿಲ್ಲೀಗ ಉಳಿದಂಥ ಎಲ್ಲ ಸಾಮಗ್ರಿಗಳನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೇನೆ. ಈಗ ನಾವು ಇದನ್ನು ಹಿಟ್ಟಿಗೆ ಮಿಕ್ಸ್ ಮಾಡುವ. ಈಗ 1 ಕಪ್ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕ್ತಾ ಇದ್ದೇನೆ. ಇನ್ನು ಹೀಗೆ ಈ ಥರ ಚೆನ್ನಾಗಿ ಕಲಸಿ ಹಿಟ್ಟನ್ನು. ಹಿಟ್ಟು ತುಂಬ ಗಟ್ಟಿಯಾಗಿ ಬೇಡ, ಒಂಚೂರು ನೀರು ಸೇರಿಸಿ ಹಿಟ್ಟನ್ನು ಕಲಸಿ ಸ್ವಲ್ಪ ಹದಕ್ಕೆ ಮಾಡಿ. ಯಾಕಂದರೆ ನಾನಿಲ್ಲಿ ಕೈಯಿಂದಲೇ ಕಾವಲಿಗೆ ಹಚ್ತಾ ಇದ್ದೇನೆ, ಹಾಗಾಗಿ ಈ ರೀತಿ ಇರಲಿ. ಈಗ ಕಾವಲಿ ಬಿಸಿಯಾಗಿದೆ. ನಾನು ಹಿಟ್ಟನ್ನು ಹಾಗೆ ಕಾವಲಿಗೆ ಹಚ್ಚಿ ತೆಗಿತಾ ಇದ್ದೇನೆ. ಇಲ್ಲಿ ನಾನು ಕಾವಲಿಗೆ ಎಣ್ಣೆ ಹಾಕಿಲ್ಲ, ಯಾಕಂದರೆ ಎಣ್ಣೆ ಹೆಚ್ಚು ಹಾಕಿದರೆ ಹಿಟ್ಟು ಕಾವಲಿಗೆ ಅಂಟಿ ಕುತ್ಕೊಳ್ಳೋದಿಲ್ಲ. ಹಾಗಾಗಿ ಆದಷ್ಟು ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿ. ಸೂಜಿ ರವಕ್ಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಅಂಟು ಬರ್ತದೆ, ಹಾಗಾಗಿ ನಿಮಗೆ ಹಚ್ಚಲಿಕ್ಕೆ ಇದು ಸುಲಭ ಆಗ್ತದೆ. ಈಗ ರೊಟ್ಟಿ ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ತೆಳ್ಳಗೆ ಆಗಿ ತುಂಬ ಕ್ರಿಸ್ಪಿಯಾಗಿ ಬರ್ತದೆ ರೊಟ್ಟಿ. ತಿನ್ನಲಿಕ್ಕೂ ತುಂಬ ರುಚಿಕರವಾಗಿದೆ. ಕಾವಲಿಗೆ ಹಿಟ್ಟನ್ನು ಹಚ್ಚುವಾಗ ಆದಷ್ಟು ತೆಳ್ಳಗೆ ಹಚ್ಚಿ. ಒಂದು ವೇಳೆ ನಿಮಗೆ ಕೈ ಸುಡುವ ಚಾನ್ಸಸ್ ಇದ್ದರೆ ನೀವು ಈ ಹಿಟ್ಟನ್ನು ಬಾಳೆ ಎಲೆಗೆ ಹಚ್ಚಿ ಮತ್ತೆ ಕಾವಲಿಗೆ ಹಾಕಿ ಕಾಯಿಸಿ ತೆಗೆಯಬಹುದು. ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ನೀವು ತುಪ್ಪ ಅಥವಾ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರ್ತದೆ. ಇದು ನಿಜವಾಗ್ಲೂ ಸಿಂಪಲ್ ಹಾಗೂ ಈಸಿಯಾಗಿರುವಂತಹ ಒಂದು ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು. ನನ್ನ ರೊಟ್ಟಿಯ ಜೊತೆ ಸವಿಯಲು ಒಂದು ಕಾಯಿ ಚಟ್ನಿ ಮಾಡಿದ್ದೇನೆ. ಇದಕ್ಕೆ 1 ಕಪ್ ಕಾಯಿ ತುರಿ, 1 ಹಸಿಮೆಣಸಿನಕಾಯಿ, ಮತ್ತು ಟೇಸ್ಟಿಗೆ ಅಂತ ಹೇಳಿ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ನಿಮಗೆ ಚಟ್ನಿ ನುಣ್ಣಗೆ ಬೇಕಾದಲ್ಲಿ ಕರಿಬೇವನ್ನು ಕೊನೆಯಲ್ಲಿ ಹಾಕಿ 1 ರೌಂಡ್ ತಿರುಗಿಸಿ. ಕರಿಬೇವು ಹಾಕಿ ನುಣ್ಣಗೆ ರುಬ್ಬಿದರೆ ಅದರ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಚಟ್ನಿಗೆ ಒಗ್ಗರಣೆ ಹಾಕಲು ಎಣ್ಣೆ, ಉದ್ದಿನಬೇಳೆ, ಹಾಗೆ ಸಾಸಿವೆ, ಕೆಂಪು ಮೆಣಸು ಮತ್ತು ಕರಿಬೇವು ಹಾಕ್ತಾ ಇದ್ದೇನೆ. ಈಗ ಚಟ್ನಿ ರೆಡಿಯಾಗಿದೆ. ಚಟ್ನಿಯ ಜೊತೆ ಸವಿಯಲು ಬಿಸಿ ರೊಟ್ಟಿನೂ ರೆಡಿಯಾಗಿದೆ. ಯಾವಾಗಲೂ ಬಿಸಿ ಇರುವಾಗಲೇ ತಿನ್ನಿ, ತುಂಬ ಟೇಸ್ಟಿಯಾಗಿರ್ತದೆ. ಇಂದಿನ ಈ ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.